ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವ ಕೆಲವು ಪ್ರಮುಖ ಸೂತ್ರಗಳು ಹಾಗೂ ಏಕಮಾನಗಳ ಬಗ್ಗೆ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಅಮೀಟರ್. ವಿದ್ಯುತ್ ಪ್ರವಾಹದ ಸೂತ್ರ I = Q/T. ಇದರಲ್ಲಿ I ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ, Q ಅನ್ನುವಂಥದ್ದು ಆವೇಶಗಳ ಪರಿಮಾಣವನ್ನು ಸೂಚಿಸುತ್ತದೆ, T ಅನ್ನುವಂಥದ್ದು ಸಮಯವನ್ನು ಸೂಚಿಸುತ್ತದೆ. ಇನ್ನು ವಿದ್ಯುತ್ ಪ್ರವಾಹದನ್ನು ಅಳೆಯುವ ಮಾನ ಆಂಪಿಯರ್. ಇದರ ಸಂಕೇತ A, ಕ್ಯಾಪಿಟಲ್ A. ಅದೇ ರೀತಿಯಾಗಿ ವಿದ್ಯುತ್ ಆವೇಶದ ಸೂತ್ರ Q = I × T. ಇದರ ಏಕಮಾನ ಕೂಲಂಬ್. ಇದನ್ನು ಕ್ಯಾಪಿಟಲ್ C ಅನ್ನುವಂತಹ ಸಂಕೇತದಿಂದ ನಾವು ಸೂಚಿಸ್ತೇವೆ. ಇನ್ನು ಅದೇ ರೀತಿಯಾಗಿ ವಿಭವಾಂತರವನ್ನು ವೋಲ್ಟ್ ಮೀಟರ್ನಲ್ಲಿ ಅಳೆಯುತ್ತಾರೆ. ಇದರ ಸೂತ್ರ V = W/Q. ಇನ್ನು ಇದರಲ್ಲಿ V ಅನ್ನುವಂಥದ್ದು ವಿಭವಾಂತರವನ್ನು ಸೂಚಿಸಿದರೆ, W ಅನ್ನುವಂಥದ್ದು ಕೆಲಸವನ್ನು ಸೂಚಿಸುತ್ತದೆ, Q ಅನ್ನುವಂಥದ್ದು ಆವೇಶಗಳ ಪರಿಮಾಣವನ್ನು ಸೂಚಿಸುತ್ತದೆ. ಇನ್ನು ವಿಭವಾಂತರದ ಏಕಮಾನ ವೋಲ್ಟ್. ಇದನ್ನು ಕ್ಯಾಪಿಟಲ್ V ಅನ್ನುವಂತಹ ಸಂಕೇತದಿಂದ ಸೂಚಿಸುತ್ತಾರೆ. ಇನ್ನು ಮುಂದಿನದಾಗಿ ವಿದ್ಯುತ್ ರೋಧ. ವಿದ್ಯುತ್ ರೋಧವನ್ನು ಓಮ್ ಮೀಟರ್ ಅನ್ನುವಂತಹ ಸಾಧನದಿಂದ ಅಳೆಯುತ್ತಾರೆ. ಇದರ ಸೂತ್ರ R = V/I. ಇನ್ನು R ಅನ್ನುವಂಥದ್ದು ರೋಧವನ್ನು ಸೂಚಿಸುತ್ತದೆ, V ಅನ್ನುವಂಥದ್ದು ವಿಭವಾಂತರವನ್ನು ಸೂಚಿಸುತ್ತದೆ, I ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಇನ್ನು ವಿದ್ಯುತ್ ರೋಧವನ್ನು ನಾವು ಓಮ್ ಅನ್ನುವಂತಹ ಮಾನದಲ್ಲಿ ಅಳೆಯುತ್ತೇವೆ. ಇದರ ಸಂಕೇತವನ್ನು ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಮುಂದಿನದಾಗಿ ರೋಧಶೀಲತೆ. ರೋಧಶೀಲತೆಯ ಸೂತ್ರ ρ = A × R/L. ಇಲ್ಲಿ ρ ಅನ್ನುವಂಥದ್ದು ರೋಧಶೀಲತೆಯನ್ನು ಸೂಚಿಸಿದರೆ, A ಅನ್ನುವಂಥದ್ದು ವಾಹಕದ ಅಡ್ಡ ಕೊಯ್ತವನ್ನು ಸೂಚಿಸುತ್ತದೆ, R ಅನ್ನುವಂಥದ್ದು ರೋಧವನ್ನು ಹಾಗೂ I ಅನ್ನುವಂಥದ್ದು ವಾಹಕದ ಉದ್ದವನ್ನು ಸೂಚಿಸುತ್ತದೆ. ರೋಧಶೀಲತೆಯ ಏಕಮಾನ ಓಮ್ ಮೀಟರ್. ಇದೇ ಪಾಠದಲ್ಲಿ ಜೋಲನ ಉಷ್ಣೋತ್ಪಾದನಾ ನಿಯಮ ಬರ್ತದೆ. ಜೋಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ H = I²RT. ಇನ್ನು ಇದರಲ್ಲಿ H ಅನ್ನುವಂಥದ್ದು ಉಷ್ಣವನ್ನು ಸೂಚಿಸುತ್ತದೆ, I ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ, R ಅನ್ನುವಂಥದ್ದು ರೋಧವನ್ನು ಸೂಚಿಸಿದರೆ, T ಅನ್ನುವಂಥದ್ದು ಸಮಯವನ್ನು ಸೂಚಿಸುತ್ತದೆ. ಕೊನೆಯದಾಗಿ ವಿದ್ಯುತ್ ಸಾಮರ್ಥ್ಯ. ವಿದ್ಯುತ್ ಸಾಮರ್ಥ್ಯದ ಸೂತ್ರ P = V × I. ಇದರಲ್ಲಿ P ಅನ್ನುವಂಥದ್ದು ಸಾಮರ್ಥ್ಯವನ್ನು ಸೂಚಿಸಿದರೆ, V ಅನ್ನುವಂಥದ್ದು ವಿಭವಾಂತರವನ್ನು, I ಅನ್ನುವಂಥದ್ದು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಇನ್ನು ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್, ಕ್ಯಾಪಿಟಲ್ W ಅನ್ನುವಂತಹ ಸಂಕೇತದಿಂದ ಇದನ್ನು ಸೂಚಿಸುತ್ತಾರೆ. ಮುದ್ದು ಮಕ್ಕಳೇ, ಈಗ ನಾವು ನೋಡಿರ್ತಕ್ಕಂತಹ ಸೂತ್ರಗಳು, ಏಕಮಾನಗಳು ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಮುಖ್ಯವಾಗಿದ್ದು, ನಿಮ್ಮ ಪರೀಕ್ಷೆಗೆ ಇವು ತುಂಬ ಸಹಾಯಕಾರಿಯಾಗಿವೆ. ಆದ್ದರಿಂದ ಮಕ್ಕಳು ಇವುಗಳನ್ನು ಚೆನ್ನಾಗಿ ನೋಡಿಕೊಂಡು ತಯಾರಿ ಮಾಡಿಕೊಳ್ಳಬೇಕು.